ಬೈ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಕಲಾಪ ಮೊಟಕು ಸದನ ಕಲಾಪ ಸಮಿತಿ ಸಭೆಯಲ್ಲಿ ನಿರ್ಧಾರ ಒಂದು ದಿನ ಕಲಾಪ ಮೊಟಕಿಗೆ ನಿರ್ಧಾರ ಮಾರ್ಚ್ 26ರವರೆಗೆ ಹಾಗಾದ್ರೆ ನಡೆಯುತ್ತೆ ಕಲಾಪ ಈ ಹಿಂದೆ ಮಾರ್ಚ್ 27ರವರೆಗೂ ನಿಗದಿಯಾಗಿತ್ತು ಕಲಾಪ ಆದರೆ ಈ ಬಜೆಟ್ ಅಧಿವೇಶನ ಏನಾಯಿತು ಅಂತ ಹೇಳಿದ್ರೆ ಈಗ ಬೈ ಎಲೆಕ್ಷನ್ ಬಂದ್ಬಿಟ್ಟಿದೆ ನಾಯಕರೆಲ್ಲರೂ ಅಲ್ಲಿ ಹೋಗಬೇಕು ಶಕ್ತಿ ಪ್ರದರ್ಶನ ಇದೆ ಗೆಲ್ಲಲೇಬೇಕು ಎನ್ನುವಂಥ ಅನಿವಾರ್ಯತೆ ಎರಡೂ ಪಕ್ಷಕ್ಕಿದೆ ಹಾಗಾಗಿ ಈ ಕಲಾಪವನ್ನು 27ರವರೆಗೂ ಆಯೋಜನೆ ಮಾಡಲಾಗಿತ್ತಲ್ಲ ಒಂದು ದಿನ ಮೊಟಕು ಮಾಡ್ತಾರೆ 2 ದಿನ ಮಾಡಬಹುದು ಅನ್ನುವಂಥ ಅಂದಾಜಿತ್ತು ನಿರೀಕ್ಷೆ ಇತ್ತು ಆದರೆ 2 ದಿನ ಬೇಡ ಜಾಸ್ತಿ ಆಗ್ಬಿಡುತ್ತೆ ಅಂತಲೋ ಏನೋ ಒಂದು ದಿನ ಮೊಟಕುಗೊಳಿಸೋದಕ್ಕೆ ಸದನ ಕಲಾಪ ಸಮಿತಿ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಒಂದು ದಿನ ಕಲಾಪ ಮೊಟಕಿಗೆ ನಿರ್ಧಾರ ಮಾಡಿದ್ದಾರೆ ಹಾಗಾದರೆ ಮಾರ್ಚ್ 26ರವರೆಗೆ ಕಲಾಪ ನಡೆಯುತ್ತೆ ಈ ಹಿಂದೆ ಮಾರ್ಚ್ 27ರವರೆಗೂ ನಿಗದಿಯಾಗಿತ್ತು ಕಲಾಪ ಆದರೆ ಒಂದು ದಿನ ಮೊಟಕುಗೊಳಿಸಲಾಗಿದೆ ಕಾರಣ ಏನು ಅಂತ ನೋಡೋದಾದರೆ ಇದೇ ಉಪಚುನಾವಣೆ ಒಂದು ಕಡೆ ಗೆಲ್ಲಲೇಬೇಕಾದಂಥ ಪ್ರತಿಷ್ಠೆಯ ರಣಕಣವಾಗಿ ಮಾರ್ಪಟ್ಟಿದೆ ಎರಡೂ ಪಕ್ಷಗಳು ಅದು ದಾವಣಗೆರೆ ಆಗಿರಬಹುದು ಬಾಗಲಕೋಟೆ ಆಗಿರ್ಬೋದು ಹಾಗಾಗಿ ಉಭಯ ನಾಯಕರಿಂದ ಹಿಡಿದು ಬಹಳಷ್ಟು ನಾಯಕರು ಅಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರೆ ಜೊತೆಗೆ ಆಪ್ತ ವಲಯ ಶಾಮನೂರು ಕುಟುಂಬಕ್ಕಾಗಲಿ ಇಂಥ ಆಪ್ತ ವಲಯಗಳಲ್ಲಿರುವಂಥ ನಾಯಕರು ಕೂಡ ಅಲ್ಲಿ ಹೋಗಿ ಪ್ರಚಾರದ ಕಾರ್ಯದಲ್ಲಿ ತೊಡಗಬೇಕು ಶಕ್ತಿ ಪ್ರದರ್ಶನ ನಡೀತಾ ಇದೆ ಈಗಾಗಲೇ ನಿನ್ನೆ ಅಷ್ಟೇ ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡಲಾಗಿದೆ ಬಹಳಷ್ಟು ಸಮಯ ಇಲ್ಲ ಏಪ್ರಿಲ್ 9 ಎಲೆಕ್ಷನ್ ಹಾಗಾಗಿ ಬಹಳಷ್ಟು ನಾಯಕರು ಆ ಕಡೆ ಎಲೆಕ್ಷನ್ ವಿಚಾರವಾಗಿ ತಲೆ ಕೆಡಿಸ್ಕೊಳ್ಬೇಕಲ್ಲ ಹಾಗಾಗಿ ಕಲಾಪವನ್ನು ಒಂದು ದಿನದ ಅವಧಿಗೆ ಮೊಟಕುಗೊಳಿಸಲಾಗಿದೆ 27ರವರೆಗೂ ನಿಗದಿಯಾಗಿದ್ದಂತಹ ಕಲಾಪ 26ಕ್ಕೆ ಮುಗಿಯುತ್ತೆ